Yeah, I'm earning somewhere near 20 right now. 20 lakhs. 20 lakhs ಅಷ್ಟು ಈಸಿಯಾಗಿ ಕಂಟ್ರೋಲ್ ಆಗಕ್ಕಾಗಲ್ಲ. ಕಂಪ್ನಿ ಅಷ್ಟು ಈಸಿಗೆ ಜಾಯ್ನ್ ಆಗಕ್ಕಾಗದೇ ಇಲ್ಲ. ತುಂಬಾ ಕಷ್ಟ ಇದೆ. ಹೋಗ್ಬಿಡ್ತಾರೆ, ಸೆಲ್ಫ್ ಇಂಟ್ರಡಕ್ಷನ್ ಕಲ್ತ್ಕೊಂಡು ಹೋಗ್ಬಿಡ್ತಾರೆ, ಅದು ಯೂಸ್ ಆಗಲ್ಲ. ಜಾಬ್ ಮಾಡ್ತಾ ಇದೀವಿ ಅಂದ್ರೆ ಮ್ಯಾನೇಜರ್ ಹತ್ರ ಬೈಸ್ಕೋಬೇಕಾಗುತ್ತೆ, ನಮ್ಮ ಹತ್ರ ಪ್ರೆಷರ್ಸ್ ಇರುತ್ತೆ. ಬಟ್ ಐ ಡೋಂಟ್ ಸೇ ದಟ್ಸ್ ಪ್ರಿಟಿ ಗುಡ್, ಬಟ್ ಫಾರ್ ಸ್ಯಾಲರಿ yeah we got to do that. You don't really need to go anywhere. Within at home with a laptop with websites you can crack that. ಸೊ 1.5 year ನೀವು ಕೆಲಸ ಇರಲಿಲ್ಲ ನಿಮ್ಗೆ ಎಜುಕೇಶನ್ ಇಂದ ಆಚೆ ಬಂದಾಗ. ಸೊ ಆ 1.5 year ಏನ್ ಮಾಡಿದ್ರಿ? ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್, ಯು ಆರ್ ಗೆಟಿಂಗ್ ಹಿಯರ್ ಮೋರ್ ಸ್ಯಾಲರಿ. I can't say more, but I'm getting. ಓ ಫ್ರೆಶರ್. Yeah. ಓಕೆ. ಸೊ ಓನ್ಲಿ ಯು ಆರ್ ಇನ್ ಸೋ ಮಚ್ ಆಫ್ ಜೋಶ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ? ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು, ನಾನು ಮಾನ್ಯತೆ ಟೆಕ್ ಪಾರ್ಕ್ ಅಲ್ಲಿ ಇದ್ದೀನಿ. ನಾನು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಅಂದ್ರೆ ನಾನೊಂದು MNC ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗಿದ್ದೆ. ಇಂಟರ್ವ್ಯೂ ಹೇಗಾಯ್ತು ಮತ್ತೆ ಅಲ್ಲಿ ಪ್ರೊಸೀಜರ್ ಹೇಗಿತ್ತು, ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರೆ ಏನೇನೆಲ್ಲ ಸ್ಟೆಪ್ಸ್ ಇತ್ತು, ಇದನ್ನೆಲ್ಲ ಹೇಳಿದ್ದೆ. ಸೊ ತುಂಬಾ ಜನ ಕಮೆಂಟ್ ಹಾಕಿದ್ರು ನನಗೆ, ಬ್ರೋ ವಾಕಿಂಗ್ ಎಲ್ಲಿರುತ್ತೆ, ವಾಕಿಂಗ್ ಹೆಂಗ್ ಗೊತ್ತಾಗುತ್ತೆ, ಮತ್ತೆ ಕಂಪ್ನಿಗೆ ಹೋಗೋಕ್ಕಿಂತ ಮುಂಚೆ ರೆಸ್ಯೂಮ್ ಹೇಗೆ ಬಿಲ್ಡ್ ಮಾಡ್ಬೇಕು, ಮತ್ತೆ ಅಲ್ಲಿ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ, ಏನೇನೆಲ್ಲ ತಿಳ್ಕೊಂಡು ಹೋಗಿರ್ಬೇಕು, ತರ ಸುಮಾರು ಕಮೆಂಟ್ಸ್ ಬಂತು. ನಾನ್ ಅಟೆಂಡ್ ಮಾಡಿರೋದು ಒಂದೇ ಕಂಪ್ನಿ ಆಗಿರೋದ್ರಿಂದ ನನ್ಗೆ ಅದ್ರ ಬಗ್ಗೆ, ನಾನು ಒಂದ್ ಕಂಪ್ನಿ ಬಗ್ಗೆ ನಿಮ್ಗೆ ಹೇಳ್ಬೋದು. ಬೇರೆ ಕಂಪ್ನಿಗಳಲ್ಲಿ ಹೇಗೆ ರಿಕ್ರೂಟ್ಮೆಂಟ್ ನಡೆಯುತ್ತೆ, ಹೇಗೆ ಪ್ಲೇಸ್ಮೆಂಟ್ ನಡೆಯುತ್ತೆ, ಹೇಗೆ ಕರ್ಕೊಂತಾರೆ, ಜಾಬ್ ಕರ್ಕೊಂತಾರೆ, ಇದೆಲ್ಲ ನನ್ಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ಇಲ್ಲಿ ರ್ಯಾಂಡಮ್ ಆಗಿ ಒಂದಷ್ಟು ಜನ ಎಂಪ್ಲಾಯೀಸ್ ನ ಸ್ಟಾಫ್ಸ್ ನ ನಾನು ಇವತ್ತು ಮಾತಾಡಿಸ್ತೀನಿ. ಅವರು ಇಲ್ಲಿರುವಂತ ಇಷ್ಟು ಕಂಪ್ನಿಗಳಲ್ಲಿ ಯಾವ ಕಂಪ್ನಿ ಸ್ಟಾಫ್ಸ್ ಅನ್ನ ಆಗಿರ್ಬೋದು. ಸೊ ನೀವ್ ಹೇಗೆ ಇಂಟರ್ವ್ಯೂಗ್ ಬಂದ್ರಿ, ಹೇಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ರಿ, ನಿಮ್ಗೆ ಈ ಜಾಬ್ ಆಪರ್ಚುನಿಟಿ ಹೇಗ್ ಸಿಕ್ತು, ವಾಕಿನ್ ಅಲ್ಲಿ ಬಂದ್ರ, ಇಂಟರ್ವ್ಯೂ ಇಂದ ಬಂದ್ರ, ಕಾಲೇಜಿಂದ ನಿಮ್ಗೆ ಪ್ಲೇಸ್ ಆಗಿದ್ದ, ಸೊ ಇದೆಲ್ಲಾನು ಕೇಳ್ತೀನಿ. ಮತ್ತೆ ಸಜೆಷನ್ಸ್ ಅವ್ರು ಏನ್ ಕೊಡ್ತಾರೆ, ಒಂದು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕಂದ್ರೆ ಏನ್ ಸಜೆಷನ್ಸ್ ಕೊಡ್ತಾರೆ, ಇದೆಲ್ಲವನ್ನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಇನ್ನೊಂದೇನಂದ್ರೆ ಸುಮಾರು ಜನ ಕಮೆಂಟ್ಸ್ ಹಾಕಿದ್ರು ನನಗೆ ಇಂಗ್ಲಿಷ್ ಅಲ್ಲಿ ಹೇಳಿ, ಇಂಗ್ಲಿಷ್ ಅಲ್ಲಿ ಅರ್ಥ ಆಗುತ್ತೆ, ಹಿಂದಿಲಿ ಅರ್ಥ ಆಗುತ್ತೆ, ಕನ್ನಡ. ನಾನು ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಮಾತಾಡ್ಸಕ್ ಟ್ರೈ ಮಾಡ್ತೀನಿ. ಇನ್ ಕೇಸ್ ಯಾರಿಗಾನ ಕನ್ನಡ ಗೊತ್ತಿಲ್ಲ, ಹಿಂದಿಲ್ ಮಾತಾಡ್ತಾರ ಅಂದ್ರೆ ಹಿಂದಿಲೂ ಮಾತಾಡಿಸ್ತೀನಿ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರ ಅಂದ್ರೆ ಇಂಗ್ಲಿಷ್ ಅಲ್ಲೂ ಮಾತಾಡಿಸ್ತೀನಿ. ಸೊ ಫಸ್ಟ್ ಬನ್ನಿ ಒಂದಷ್ಟು ಜನ ಸ್ಟಾಫ್ಸ್ ನ ಕೇಳೋಣ, ಹೇಗಿತ್ತು ಅವ್ರ ಇಂಟರ್ವ್ಯೂ, ಹೇಗಿತ್ತು ಎಲ್ಲಾನು ಕೇಳೋಣ ಬನ್ನಿ. ಹಾಯ್ ಮ್ಯಾಮ್. ಹಾಯ್. ನಿಮ್ಮ ಹೆಸರು? ಅಪೂರ್ವ. ಓಕೆ ಮ್ಯಾಮ್, ಏನ್ ಗ್ರಾಜುಯೇಷನ್ ಮಾಡಿರೋದು? ಬಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಸೈನ್ಸ್ ಅಲ್ಲ? ಇಲ್ಲ, ನಾವು ಡಿಪ್ಲೊಮಾ ಮೇಲೆ ಮಾಡಿರೋದು. ಸೊ ಒಂದ್ಸತಿ ನೀವು ಎಜುಕೇಶನ್ ಇಂದ ಆಚೆ ಬಂದಾಗ ಹೇಗಿತ್ತು ನಿಮ್ಮ ಇಂಟರ್ವ್ಯೂ ಮತ್ತೆ ಕಂಪ್ನೀಸ್ ಎಕ್ಸ್ಪೀರಿಯನ್ಸ್? ತುಂಬಾ ಅಂದ್ರೆ ನಮ್ಗೆ ಏನು ಐಡಿಯಾ ಇರಲ್ಲ. ಸೊ ಬೇಸಿಕಲಿ ಏನು ಅಂದ್ರೆ ನಾವು ಇಂಜಿನಿಯರಿಂಗ್ ಮಾಡಿರ್ತೀವಿ ಅನ್ನೋ ಒಂದು ಐಡಿಯಾ ಅಷ್ಟೇ ಇರುತ್ತೆ. ಸೊ ಟೆಕ್ನಿಕಲ್ ನಾಲೆಜ್ ಇದೆ ಅಂತಾನೂ ಇರುತ್ತೆ. ಬಟ್ ಆದ್ರೆ ಆ ಟೆಕ್ನಿಕಲ್ ನಾಲೆಜ್ ಇಲ್ಲಿ ನಮ್ಗೆ ಅಪ್ಲೈ ಆಗುತ್ತೆ ಅನ್ನೋದು 100% ಶೋರ್ ಇರಲ್ಲ. ಸೊ ಈಗ ನಾವು ಮಾಡಿದ್ದು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್. ಸೊ ನಂಗೆ ಹಾರ್ಡ್ವೇರ್ ಸಿಗ್ಬೋದು, ಸಾಫ್ಟ್ವೇರ್ ಸಿಗ್ಬೋದು, ಅದು ಎರಡೂ ಆಪ್ಷನ್ ಇರುತ್ತೆ. ಸೊ ನಾವ್ ಯಾವ್ದು ಪಿಕ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತೆ. ಓಕೆ. ಸೊ ನಾನ್ ಬಂದಾಗ ನಮ್ಗೆ ಸುಮ್ನೆ ರ್ಯಾಂಡಮ್ ಆಗಿ ಇಂಟರ್ವ್ಯೂಸ್ ಕೊಟ್ಟೆ. ಇನ್ನೊಂದೇನು ಅಂದ್ರೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾವು ಸುಮ್ನೆ ರ್ಯಾಂಡಮ್ ಆಗಿ ಜಾಬ್ಸ್ ಅಪ್ಲೈ ಮಾಡೇ ಮಾಡ್ತೀವಿ. ಸೊ ಅವಾಗ ನಮ್ಗೆ ಇದು ಟೆಕ್ನಿಕಲ್ BPOನೋ ಯಾವ್ದು ನಾನ್ ಟೆಕ್ನಿಕಲ್ ಗೊತ್ತಿರಲ್ಲ. ಸೊ ನಾವ್ ಅವಾಗ ಏನ್ ಮಾಡ್ತೀವಿ, ಯಾವ್ದೋ ಒಂದು ರ್ಯಾಂಡಮ್ ಆಗಿ ಅಪ್ಲೈ ಮಾಡ್ತೀವಿ. ಅಲ್ಲಿ ಹೋದ್ಮೇಲೆ ಒಂದು ಇಂಟರ್ವ್ಯೂ ಕೊಟ್ಮೇಲೆ ಗೊತ್ತಾಗುತ್ತೆ ನಮ್ಗೆ. ಸೊ ಈ ತರ ಡಿಫ್ರೆನ್ಸ್ ಇರುತ್ತೆ, ಈ ಸಪರೇಟ್ ಸೆಕ್ಟರ್ಸ್ ಇರುತ್ತೆ ಅನ್ನೋದು ನಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಾನು ಏನಿಲ್ಲ ಅಂದ್ರೂ ಮೋರ್ ದನ್ 50 ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. 50 ಇಂಜಿನಿಯರಿಂಗ್ ಇಂದ ಬಂದ ತಕ್ಷಣ ನಮ್ಗೆ ಯಾವ್ದು ಐಡಿಯಾನು ಇರಲ್ಲ, ಹೌದಾ? ಸೊ ಅವಾಗ ಏನಾಗ್ತಿತ್ತು, ಈಗ ಫಸ್ಟ್ ರೌಂಡ್ ಕ್ಲಿಯರ್ ಆಗ್ತಾ ಇತ್ತು. ಸೊ ನಮ್ಗೊಂದು ಹೋಪ್ ಬರ್ತಾ ಇತ್ತು ನಾವು ಸೆಲೆಕ್ಟ್ ಆಗ್ತೀವಿ ಅನ್ನೋದು. ಫೈನಲ್ ರೌಂಡಿಗೆ ಹೋದಾಗ ಅವ್ರು ನಮ್ ಕಮ್ಯುನಿಕೇಶನ್ ಚೆಕ್ ಮಾಡ್ತಾ ಇದ್ರು. ಸೊ ಅವಾಗ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ಸೊ ಅಲ್ಲಿ ಅವರು ನಮ್ ಸೆಲೆಕ್ಟ್ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಏನಿತ್ತು ಅಂದ್ರೆ ಸೆಲೆಕ್ಟ್ ಮಾಡ್ಲಿದ್ರೆ ಹೋಪ್ ಹೋಗ್ಬಿಡ್ತಿತ್ತು, ನಾರ್ಮಲ್ ಆಗಿ ಹೋಗ್ತಾ ಇತ್ತು. ಬಟ್ ನಾವ್ ಅವಾಗ ಏನ್ ತಿಳ್ಕೊಬೇಕಿತ್ತು, ಅಟ್ಲೀಸ್ಟ್ ನಾನು ಫೈನಲ್ ರೌಂಡ್ ವರ್ಗು ಬಂದಿದ್ದೀನಿ ಅನ್ನೋ ಒಂದು ಹೋಪ್ ಆದ್ರೂ ನಮ್ಗೆ ಇರ್ತಿತ್ತು, ಕಾನ್ಫಿಡೆಂಟ್ ಬರ್ತಾ ಇತ್ತು. ಸೊ ಅದನ್ನ ಟ್ರಯಲ್ ಮಾಡ್ಕತ್ತಾ ಆಮೇಲೆ ಗೊತ್ತಾಯ್ತು ಇಂಜಿನಿಯರಿಂಗ್ ಎಲ್ಲ ಬಂದ್ಮೇಲೆ ನಮ್ಮ ಸ್ಟ್ರೀಮ್ ಲೈನ್ ಅಲ್ಲೇ ಹೋಗ್ಬೇಕು ಅಂದ್ರೆ ಸೊ ಯಾವ್ದಾದ್ರು ಒಂದು ಸ್ಟ್ರಾಂಗ್ ಟೆಕ್ನಿಕಲ್ ಸ್ಕಿಲ್ ಬೇಕು ಅನ್ನೋದು ಗೊತ್ತಾಯ್ತು. ಅವಾಗ ನಾನು ಎಲ್ಲ ಟೆಕ್ನಾಲಜೀಸ್ ಎಲ್ಲ ಇರುತ್ತಲ್ಲ, ಸೊ 18-19-20 ಒಂದ್ ಸ್ವಲ್ಪ ಅವಾಗ ಇನ್ನು ಜಾಸ್ತಿ ಇಷ್ಟೊಂದು ಅಂದ್ರೆ ಲ್ಯಾಂಗ್ವೇಜಸ್ ಸ್ಕಿಲ್ಸ್ ಎಲ್ಲ ಕಲಿಯೋಷ್ಟು ಅವಾಗ ಅಷ್ಟು ಪ್ರೊವಿನ್ಸ್ ಕೊಡ್ತಾ ಇರ್ಲಿಲ್ಲ. ಸೊ ಆಮೇಲೆ ಗೊತ್ತಾಯ್ತು. ಸೊ ನಾನು ಕೋರ್ಸ್ ಮಾಡ್ಕೊಂಡೆ ಟೆಕ್ನಿಕಲ್ ದಲ್ಲಿ, C# ಅಂತ ಹೇಳಿ, ಸಿಕ್ವಲ್ ಎಲ್ಲದು ಕೋರ್ಸ್ ಮಾಡ್ಕೊಂಡು ಅದ್ರ ಮೇಲೆ ಬೇಸಿಕ್ ನಾಲೆಡ್ಜ್ ತಗೊಂಡು ಅಲ್ಲಿದ್ದಾನೆ ಪ್ಲೇಸ್ಮೆಂಟ್ ಆಯ್ತು. ಸ್ಟಾರ್ಟಿಂಗ್ ನೀವು ಕಾಲೇಜಿಂದ ಬಂದಾಗ ನಿಮ್ಗೆ ಐಡಿಯಾ ಇರ್ಲಿಲ್ಲ, ಎಲ್ಲದಕ್ಕೂ ರ್ಯಾಂಡಮ್ ಆಗಿ ಕೊಡ್ತಿದ್ರಿ ಇಂಟರ್ವ್ಯೂಸ್. ಇನ್ನೊಂದೇನು ಅಂದ್ರೆ ನಾವು ಇವಾಗ ಇಲ್ಲಿ ಪ್ರೈವೇಟ್ ಕಾಲೇಜಸ್ ಎಲ್ಲ ಹೋದ್ರೆ ಇಂಟರ್ವ್ಯೂಸ್ ಎಲ್ಲ ಅವ್ರು ಕ್ರ್ಯಾಕ್ ಮಾಡಿಸ್ತಾರೆ, ಸ್ವಲ್ಪ ನಮ್ಗೆ ಅವಾಗ ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ. ಬಟ್ ಗೌರ್ಮೆಂಟ್ ಕಾಲೇಜಸ್ ಎಲ್ಲ ಓದ್ ಬಂದಿರೋರಿಗೆ ಝೀರೋ ನಾಲೆಡ್ಜ್ ಇರುತ್ತೆ, ಏನು ಯಾವ ತರ ಅಟೆಂಡ್ ಮಾಡ್ಕೋಬೇಕು ಅನ್ನೋದೇನು ಕರೆಕ್ಟ್ ಆಗಿ ಗೊತ್ತಿರಲ್ಲ. ಸೊ ಅವಾಗ ಅದು ಇಲ್ಲಿ ಬಂದು ಅಟೆಂಡ್ ಮಾಡ್ಕತ್ತಾ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು, ಫ್ರೆಂಡ್ಸ್ ಅವಾಗ ಗ್ರೂಪ್ಸ್ ಬೇಕಾಗತ್ತೆ, ಫ್ರೆಂಡ್ಸ್ ಗ್ರೂಪ್ ಬೇಕಾಗತ್ತೆ. ಬಟ್ ಅವ್ರು ಎಲ್ಲಾ ಟೈಮಲ್ಲಿ ಹೆಲ್ಪ್ ಮಾಡಲ್ಲ, ಬಟ್ ನಾಲೆಡ್ಜ್ಗೋಸ್ಕರನಾದ್ರೂ ಬೇಕಾಗತ್ತೆ.
ಸೊ ಆ ಫ್ರೆಂಡ್ಸ್ ಇಂದ ಎಲ್ಲಾ ತಿಳ್ಕೊಂಡು ಯಾವ ತರ ನಾವು ಇಂಟರ್ವ್ಯೂಸ್ ಕೊಡ್ಬೇಕು, ಏನ್ ಲ್ಯಾಂಗ್ವೇಜಸ್ ಕಲಿಬೇಕು, ಟೆಕ್ನಿಕಲ್ ಸ್ಕಿಲ್ಸ್ ಏನೇನ್ ಕಲಿಬೇಕು ಅಂತ ಹೇಳಿ ಎಲ್ಲ ತಿಳ್ಕೊಂಡ್ಮೇಲೆ ಅಟೆಂಡ್ ಆವಾಗ ಇದ್ರ ಮೇಲೆ ನಾನು ಏನ್ ಕಲ್ತಿದ್ನಲ್ಲ ಅದ್ರ ಮೇಲೆ ಇಂಟರ್ವ್ಯೂಸ್ ಕೊಡಕ್ ಹೋದಾಗ ಅವಾಗ ಹೋಪ್ಸ್ ಬರುತ್ತೆ. ನೀವು ಏನು ಓದಿದ್ರಲ್ಲ ಅದ್ರ ಮೇಲೆ ಇಂಟರ್ವ್ಯೂ ಕೊಟ್ಟಾಗ ನಿಮ್ಗೆ ಸೆಲೆಕ್ಟ್ ಆಗಿದ್ದು ಅಂದ್ರೆ ಈಗ ಓದಿರೋದಕ್ಕೂ ನೀವು ಮಾಡ್ತಿರೋ ಕೆಲಸಕ್ಕೂ ಡಿಫರೆನ್ಸ್ ಇದೆಯಾ ಇಲ್ಲ ಸೇಮ್? ಈಗ ಸೇಮ್ ಇದೆ, ಈಗ ಸೇಮ್ ಇದೆ. ಯಾಕಂದ್ರೆ IBM ಅಲ್ಲಿ ಈಗ ಅಪ್ಲಿಕೇಶನ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇರೋದು. ಸೊ ಇವಾಗ ಸೇಮ್ ಇದೆ. ಬಟ್ ಅವಾಗ ಹಿಂದೆ ಸ್ಟ್ರಗಲ್ ಮಾಡಿದ್ದಲ್ಲ, ಇವಾಗ ಅದು ನಂಗೆ ರಿಸಲ್ಟ್ ಕೊಟ್ಟಿದೆ ಅನ್ನೋದೊಂದು ಗ್ಯಾರಂಟಿ. ಹೌ ಮಚ್ ಆಫ್ ಇಯರ್ಸ್ ಆಫ್ ಸ್ಟ್ರಗಲ್ ಆಗಿತ್ತು? 50 ಇಂಟರ್ವ್ಯೂಸ್ ಅಂದ್ರೆ ಎಷ್ಟು ಮಂತ್? ಅಂದ್ರೆ ಈಗ ನೋಡಿ, ನಾವು ನಮ್ಗೆ ಅವಾಗ ಒಂದು ಇದು ಈಗನೆಸ್ ಇರುತ್ತೆ, ಜಾಬ್ ಬೇಕು 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 ಅಂತ ಹೇಳಿ. ಮಿನಿಮಮ್ ಏನಾದ್ರು ಡೈಲಿ 2-3 ಇಂಟರ್ವ್ಯೂಸ್ ಅಂತೂ ಅಟೆಂಡ್ ಮಾಡ್ಕೋಬಹುದಿತ್ತು. ಪ್ಲಾನ್ ಮಾಡ್ಕೋಬೇಕು, ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ನೀವು ಫಸ್ಟ್ ನಿಮಗೆ ನಾಲೆಜ್ ಬರುತ್ತೋ ಇಲ್ವೋ ಬೇಡ, ಕಮ್ಯುನಿಕೇಶನ್ ಬೇಕಾಗುತ್ತೆ ಫಸ್ಟ್. ನೀವ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರೋ, ನೀವ್ ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು ಅನ್ನೋದೇನು ಇರಲ್ಲ. ನೀವ್ ಮಾತಾಡ್ತಾ ಇರೋದು ಎದುರಿಗಿರೋ ಪರ್ಸನ್ಗೆ ಅರ್ಥ ಆಗುತ್ತೆ ಅನ್ನೋದೊಂದು ಕಮ್ಯುನಿಕೇಟ್ ಆದ್ರೆ ಸಾಕು, ಅನ್ನೋದಿದ್ರೆ ಸಾಕು, ಇನ್ನೆಲ್ಲ ಈಸಿ ಆಗ್ಬಿಡುತ್ತೆ. ಫಸ್ಟ್ ನಿಮ್ಮಲ್ಲಿ ನೀವು ಕಾನ್ಫಿಡೆಂಟ್ ತಗೋಬೇಕು, ಆಮೇಲೆ ಇಂಟರ್ವ್ಯೂಸ್ ಕೊಡ್ಕೊತಾ ಹೋದ್ರೆ ಆಗತ್ತೆ. ಸೊ ಎಷ್ಟು ಇಯರ್ ಆಯ್ತು ಮ್ಯಾಮ್ ಈಗ IBM ಅಲ್ಲಿ? ಈಗ ನಾನು 4 years ಆಯ್ತು. 4 years. ಫ್ರೆಶರ್ಸ್ ಗೆ ಈಸಿ ಅಂದ್ರೆ ಏನು ಅಂದ್ರೆ ಎಲ್ಲಾ ಕಂಪನೀಸ್ದು ಆಫ್ ಕ್ಯಾಂಪಸ್ ಅಂತ ಬಿಡ್ತಿರ್ತಾರೆ, ಅದನ್ನ ಚೆಕ್ ಮಾಡ್ತಾ ಇರ್ಬೇಕು. ಚೆಕ್ ಮಾಡಿದಾಗ ಆಫ್ ಕ್ಯಾಂಪಸ್ ಅವನ್ನೆಲ್ಲ ಅಟೆಂಡ್ ಮಾಡ್ತಾ ಹೋದ್ರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಕೋಬಹುದು, ಒಳಗ್ ಬರ್ಬೋದು. ಎಷ್ಟು ಎಕ್ಸ್ಪೀರಿಯನ್ಸ್ ಹೇಳಿದಿರಾ ನೋಡಿ, ಇರೋಬರ ಫ್ರಸ್ಟ್ರೇಷನ್ಸ್ ಎಲ್ಲ ಆಚೆ ಹಾಕ್ಬಿಟ್ರಿ ಹಾಗೆ. ಹೌದು, ಯಾಕಂದ್ರೆ ಈಗ ಅದು ಫ್ರಸ್ಟ್ರೇಷನ್ ಅನ್ನೋದಕ್ಕಿಂತ ಅದು ನನ್ ಸ್ಟ್ರಗಲ್. ಯಾಕಂದ್ರೆ ಈಗ ರೆಫರ್ ಮಾಡ್ತಾರೆ, ಈ ಬ್ಯಾಕ್ ಎಂಡ್ ಎಲ್ಲ ಹೋಗ್ತಾರೆ. ಈಗ ಬ್ಯಾಕ್ ಎಂಡ್ ಮತ್ತೆ ರೆಫರೆನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅದು ನೀವು ನೋಡಿರ್ತೀರಲ್ಲ, ಎಲ್ಲೇ ಇಂಟರ್ವ್ಯೂ ಕೊಟ್ಟಾಗ್ಲೂ ರೆಫರೆನ್ಸ್ ಕೂಡ ಹೋಗಿರೋರು ಇರ್ತಾರೆ. ಬಟ್ ರೆಫರ್ಸ್ ಎಲ್ಲ ಆಗಬಹುದು. ಬಟ್ ಆದ್ರೆ ಅದನ್ನ ನೀವು ಈಗ ನಿಮ್ಗೆ ಗೊತ್ತಿರೋ ಒಬ್ರು ಮ್ಯಾನೇಜರ್ ಇದಾರೆ ಅಂತ ಹೇಳ್ಕೊಳ್ಳಿ, ನಿಮ್ಮನ್ನ ರೆಫರ್ ಮಾಡ್ತಾರೆ. ಬಟ್ ಅಲ್ಲಿ ನೀವು ನಿಮ್ ಟ್ಯಾಲೆಂಟ್ ತೋರಿಸದೇ ಇದ್ರೆ ನೋ ಯೂಸ್. ಏನೋ ನಾಲೆಡ್ಜ್ ಇಲ್ದಂಗೆ ಅವರು ನಿಮ್ಗೆ ಸಂಬಳ ಕೊಡ್ತೀನಿ ಬಾ ಅಂತ ಕರ್ಕೊಂಡೋಗಿ ನಮ್ಮ ಮ್ಯಾನೇಜರ್ ನಮ್ಮ ಮಾವ ನಮ್ಗೆ ಗೊತ್ತಿದ್ದಾರೆ, ಅವ್ರ ಕೆಲಸ ಮಾಡ್ಕೊಡ್ತಾರೆ ಅಂದ್ರೆ ಅವರು ನಿಮ್ ಕೈ ಹಿಡಿಯಲ್ಲ. ಸಾರಿ. ಸೊ IBM ಇಂಟರ್ವ್ಯೂ ಇದ್ದಾಗ ನೀವು ಇಲ್ಲಿ ಸೆಲೆಕ್ಟ್ ಆದ್ರಲ್ಲ, ಅಲ್ಲಿ ಹೇಗಿತ್ತು ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್? ನಮ್ದೆಲ್ಲ ಆಫ್ಲೈನ್ ಪ್ರೋಸೆಸ್ ಇದ್ದಿದ್ದು, ಇವಾಗ್ಲೂ ಆಫ್ಲೈನ್ ಅಂದ್ರೆ ಆನ್ಲೈನ್ ಪ್ರೋಸೆಸ್ ಇದ್ದಿದ್ದು. ಆಫ್ಲೈನ್ ಎಲ್ಲ ರೌಂಡ್ಸ್ ಆನ್ಲೈನ್, ಎಲ್ಲ ರೌಂಡ್ಸ್ ಆನ್ಲೈನ್. ಫಸ್ಟ್ ಕಾಗ್ನಿಟಿವ್ ಇರುತ್ತೆ, ಇಂಗ್ಲಿಷ್ ವರ್ಬಲ್ ಇರುತ್ತೆ, ಕೋಡಿಂಗ್ ಇರುತ್ತೆ. ಇಲ್ಲಿ ನಾನ್ ಟೆಕ್ನಿಕಲ್ ಎರಡೂ ಬರುತ್ತೆ. ಸೊ IBM ಅಲ್ಲಿ ಎರಡೂ ತಗೋತಾ ಇದ್ರು. ಅದ್ರ ಬೇಸ್ ಅಲ್ಲಿ ನೀವು ನೋಡ್ಕೊಂಡು ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಮಾಡ್ಕೋಬಹುದು. ಸೊ ಈಗ ನಿಮ್ಗೆ 4 years ಆಫ್ ಎಕ್ಸ್ಪೀರಿಯನ್ಸ್ ಆಗಿದೆ, ಏನ್ ಅನ್ಸುತ್ತೆ ನಿಮ್ಗೆ ಹಿಂದೆ ತಿರುಗಿ ನೋಡಿದಾಗ? ಓಕೆನಾ MNC? ಓಕೆ. ನೀವು ಸ್ಟ್ರಗಲ್ ಅದೇ ಇನ್ನೊಂದೇನು ಅಂದ್ರೆ ಕಂಫರ್ಟ್ ಹುಡುಕ್ಬಾರ್ದು. ಜಾಬ್ ಮಾಡ್ತಾ ಇದೀವಿ ಅಂದ್ರೆ ಮ್ಯಾನೇಜರ್ ಹತ್ರ ಬೈಸ್ಕೋಬೇಕಾಗತ್ತೆ, ನಮ್ಮ ಹತ್ರ ಪ್ರೆಷರ್ಸ್ ಇರುತ್ತೆ. ಅಟ್ಲೀಸ್ಟ್ ನಾವು ಫೈನಲ್ ಏನಕ್ ಮಾಡ್ತೀವಿ, ತಿಂಗಳ ಸಂಬಳ ಬರುತ್ತೆ ತಾನೆ, ಎಣಿಸ್ತೀವಿ ತಾನೆ, ಅದು ನಮ್ಮ ಅಕೌಂಟಿಗೆ ತಾನೆ ಬರೋದು. ಸೊ ಇಟ್ಸ್ ಗುಡ್. ಹೇಗಿದೆ ಮ್ಯಾಮ್ CTC ನಿಮ್ಗೆ ಆನ್ಯುಯಲ್? ಹೇಳಂಗಿಲ್ಲ. ಬಟ್ ನಮ್ಗೆ ಏನ್ ಬೇಕು, ನಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡಕ್ ಏನ್ ಬೇಕೋ ಅಷ್ಟು ಬರ್ತಾ ಇದೆ, ಅಷ್ಟು ಸಾಕು. ನಿಮ್ಮ ಹೆಸರು? ರಘು ಅಂತ. ಓಕೆ, ಏನ್ ಓದಿರೋದು ರಘು ಅವರು? ನಾನು BCom ಮಾಡಿದೀನಿ. BCom ಇಲ್ಲಿ ನೋಡಿ ಸಿಕ್ಕಿದ್ರು BCom ಅವರು. ನಾನು ಕೂಡ BCom ಮಾಡಿದ್ದು. ಹೇಗಿತ್ತು BCom ಇಂದ ಆಚೆ ಬಂದ್ಮೇಲೆ? ಕಾಲೇಜಿಂದಾನೆ ಪ್ಲೇಸ್ಮೆಂಟ್ ಆಯ್ತಾ ಹೇಗೆ? ಪ್ಲೇಸ್ಮೆಂಟ್ ಕಾಲೇಜಿಂದ ಆಗಿಲ್ಲ, ಫ್ರೆಂಡ್ ಇಂದ ಪ್ಲೇಸ್ಮೆಂಟ್ ಆಯ್ತು. ಸೂಪರ್. ಓಕೆ, ಹೇಗಿತ್ತು? ಕಾಲೇಜಿಂದ ಬಂದಾದ್ಮೇಲೆ ಎಷ್ಟು ತಿಂಗಳಿಗೆ ಪ್ಲೇಸ್ಮೆಂಟ್ ಆಯ್ತು? ಆಲ್ಮೋಸ್ಟ್ 6 months ಕೆಲಸ ಇರ್ಲಿಲ್ಲ ನಮ್ಗೆ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೆ, ಆಮೇಲೆ ಫ್ರೆಂಡ್ ರೆಫರ್ ಮಾಡದ. ಇವತ್ತು 3 years ಆಯ್ತು. ಆಲ್ಮೋಸ್ಟ್ 2.5 years ನಾನು ಕಾಂಟ್ರಾಕ್ಟ್ ಅಲ್ಲೇ ಇದ್ದೆ. ಕಾಂಟ್ರಾಕ್ಟ್ ಯಾವ ತರ ಅಂದ್ರೆ? ಕಾಂಟ್ರಾಕ್ಟ್ ಅಂದ್ರೆ ಅವ್ರಿಗೆ ಇಷ್ಟು % ಕೊಡ್ಬೇಕಲ್ಲ? ಹೌದು, ಪರ್ಸೆಂಟ್ ಅಂತ ಹೇಳಿದ್ರೆ ಈಗ 6 months ಹೈರ್ ಮಾಡ್ತಾರೆ, ಆಮೇಲೆ ಪ್ರೋಸ್ ಚೆನ್ನಾಗಿ ನಡೆದ್ರೆ ಇಟ್ಕೊಂತಾರೆ, ಇಲ್ಲಾಂದ್ರೆ ಇದು ಮಾಡ್ತಾರೆ. ಆ ತರ ಕಾಂಟ್ರಾಕ್ಟ್ ಅಲ್ಲಿ ಇದ್ದೆ. ಕಾಂಟ್ರಾಕ್ಟ್ ಇಂದ ಪರ್ಫಾರ್ಮೆನ್ಸ್ ನೋಡಿ ಕಂಟ್ರೋಲ್ ಮಾಡಿದ್ರು. ರೀಸೆಂಟ್ ಆಗಿ ಕಂಟ್ರೋಲ್ ಆಗಿದ್ದು ನಾನು, ಒಂದು 7 months ಆಯ್ತು. ಓಕೆ, ಯಾವ ಕಂಪನಿ ಅಂದ್ರೆ? IBM. ಸೊ ಈಗ ಕಾಂಟ್ರಾಕ್ಟ್ ಬಗ್ಗೆ ನನಗೆ ಅಷ್ಟು ಅರ್ಥ ಆಗ್ಲಿಲ್ಲ. ಈಗ ನೀವು ಫ್ರೆಂಡ್ ರೆಫರ್ ಮಾಡಿದ್ರೆ ಇಲ್ಲ ನೀವು ಕಾಂಟ್ರಾಕ್ಟ್ ಹೋಗಿ ರೆಫರ್ ಮಾಡಿದ್ದು? ಕಾಂಟ್ರಾಕ್ಟ್ ಕಂಪ್ನಿನ ಫ್ರೆಂಡ್ ರೆಫರ್ ಮಾಡಿದ್ದ? ಹೌದು. ಸೊ ಅಲ್ಲಿ ಹೋದ್ಮೇಲೆ ಹೇಗಿತ್ತು? ಎಲ್ಲಾ ಕಂಪ್ನಿಲಿ ಕಾಂಟ್ರಾಕ್ಟ್ ಬೇಸಿಸ್ ಹೈರ್ ಮಾಡೋದು. ಇಲ್ಲ, ವಾಕಿನ್ಸ್ ಇರುತ್ತಲ್ಲ? ವಾಕಿನ್ಸ್ ಇರುತ್ತೆ, ಅದು ಕಂಪ್ನಿ ವಾಕಿನ್ಸ್ ಇದ್ರೆ ಆನ್ ರೋಲ್ ಇರುತ್ತೆ. ಅಕಸ್ಮಾತ್ ಕಂಪ್ನಿ ಏಜೆನ್ಸಿ ಕಡೆಗೆ ಹೋಗಿ ಈ ತರ ನಂಗೆ ಸ್ವಲ್ಪ ಒಂದು ಹೊಸ ಪ್ರೋಸೆಸ್ ಇದೆ, ಇಷ್ಟು ಜನ ಬೇಕು ನಂಗೆ ಅಂದ್ರೆ ಅವ್ರು ಕಾಂಟ್ರಾಕ್ಟ್ ಆಗಿ ತಗೊಂತಾರೆ. ಅವ್ರು 2 ಕಂಪ್ನಿಗೆ ಕೆಲಸ ಮಾಡೋದು, ಆದ್ರೆ ಪೇರೋಲ್ ಮಾತ್ರ ಬೇರೆ ಕಡೆಯಿಂದ ಬರೋದು ಅಷ್ಟೇ. ಓಕೆ, ಇಂಟರ್ವ್ಯೂ ಬಂದ್ಬಿಟ್ಟು ನಿಮ್ಗೆ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡಿರ್ತಾರಲ್ವಾ? ಅಕಸ್ಮಾತ್ ಆನ್ ರೋಲ್ ಬೈ ಚಾನ್ಸ್ ಆದ್ರೆ ಅಷ್ಟು ಈಸಿಯಾಗಿ ಆನ್ ರೋಲ್ ಆಗಕ್ಕಾಗಲ್ಲ. ಕಂಪ್ನಿ ಅಷ್ಟು ಈಸಿಗೆ ಜಾಯ್ನ್ ಆಗಕ್ಕಾಗದೇ ಇಲ್ಲ, ತುಂಬಾ ಕಷ್ಟ ಇದೆ. ನಮ್ಮ ಪರ್ಫಾರ್ಮೆನ್ಸ್ ನೋಡ್ತಾರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ ಕಂಪ್ನಿಗೆ ಡೇಟಾ ಗೇರ್ ಮಾಡ್ತಾರೆ. ಅವಾಗ 1-2-3 ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಗಂಟ ಹೆಂಗಿತ್ತು ನಿಮ್ ಕೆಲಸ, ಮುಂದೆ ಏನ್ ಮಾಡ್ತೀರಾ, ಪ್ರೋಸ್ ಬಗ್ಗೆ ನಿಮ್ಗೆ ಏನ್ ಗೊತ್ತು, ಏನ್ ಅಡ್ವೈಸ್ ಕೊಡ್ಬೋದು ನೀವು ಯಂಗ್ಸ್ಟರ್ಸ್ಗೆ ಎಜುಕೇಶನ್ ಮುಗಿಸಿ ಆಚೆ ಬಂದಿರ್ತಾರಲ್ಲ? ಯಾಕಂದ್ರೆ BCom ರಿಲೇಟೆಡ್ ತುಂಬಾ ಜನ ಇದಾರೆ ಕೆಲಸ ಹುಡ್ಕೊಳಕ್ ಆಗದೆ. ಸೊ ಅವ್ರಿಗೆ ಏನ್ ಹೇಳ್ಬೋದು? ಪ್ಲೇಸ್ಮೆಂಟ್ಗೆ ದಯವಿಟ್ಟು ಹೋಗಿ ಅಂತ ಹೇಳ್ತೀನಿ ನಾನು. ಪ್ಲೇಸ್ಮೆಂಟ್ ಅಕಸ್ಮಾತ್ ಕಾಲೇಜ್ ನಾವು ಅನ್ಕೊಂಡ್ಬಿಡ್ತೀವಿ ಕೆಲಸ ಸಿಕ್ಬಿಡುತ್ತೆ ಈಸಿಯಾಗಿ ಅಂತ. ಕಾಲೇಜ್ ರಿಪೋರ್ಟ್ ಆದ್ಮೇಲೆ ತುಂಬಾ ಕಷ್ಟ ಇದೆ ಕೆಲಸ ಸಿಗೋದು. ದಯವಿಟ್ಟು ಪ್ಲೇಸ್ಮೆಂಟ್ ಆದ್ರೂ
ಆದಷ್ಟು ಪ್ಲೇಸ್ಮೆಂಟ್ಗೆ ಹೋಗಿ ಯೂಸ್ಫುಲ್ ಆಗುತ್ತೆ ಅದು. ಕಾಲೇಜ್ ಬಿಟ್ಟ ಮೇಲೆ ಬೇರೆ ಪ್ರಪಂಚ ಅಲ್ವಾ ಅದು, ಅಷ್ಟು ಈಸಿಗೆ ಸಿಗಲ್ಲ, ತುಂಬಾ ಕಷ್ಟ ಪಡ್ಬೇಕು ಕೆಲ್ಸಕ್ಕೆ ಇವಾಗ ಈಗಿನ ಜನರೇಷನ್ ಅಲ್ಲಿ. ಅದು ಈಗ ಈ ಕ್ಲೌಡ್ ಎಲ್ಲ ಬಂದು ತುಂಬಾ ಜಾಬ್ ರಿಪ್ಲೇಸ್ಮೆಂಟ್ ಆಗ್ತಿದೆ. ಸೊ IBM ಅಲ್ಲ ನಿಮ್ದು? ಹೌದು. ಚೆನ್ನಾಗಿದ್ಯಾ CTC ಎಲ್ಲ? ಸೂಪರ್ ಕಂಪನಿ ಸೂಪರ್, ಎಂಪ್ಲಾಯ್ಮೆಂಟ್ ಸೂಪರ್ ಆಗಿದೆ, ಸ್ಟಾಫ್ ಸೂಪರ್, ಆಲ್ ಓವರ್ IBM ಸೂಪರ್. ಸೊ ಈಗ IBM ಬರ್ಬೇಕಂದ್ರೆ ಒಂದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಾವು ಅಪ್ಲೈ ಮಾಡಬೇಕು. IBM ಅಂತ ಹೇಳಿದ್ರೆ ಅವರೇ ಒಂದು ಪ್ಲೇಸ್ಮೆಂಟ್ ಬರ್ತಾರೆ ಕಾಲೇಜ್ಗೆ, ಬಿಟ್ಟು ಪೋರ್ಟಲ್ ಇದೆ, ಪೋರ್ಟಲ್ ಅಪ್ಲೈ ಮಾಡಿ. ನಾನು ವಾಕಿನ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಹಾಗಾಗಿ ನಂಗೆ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಪೋರ್ಟಲ್ ಇದೆ, ಗೂಗಲ್ ಅಲ್ಲಿ ಪೋರ್ಟಲ್ ಬಿಟ್ಟಿದ್ದಾರೆ, ನೋಡಿ ಅಪ್ಲೈ ಮಾಡಿದ್ರೆ ಕಾಲ್ ಬರುತ್ತೆ. ಹಾಯ್, ಹೌ ಆರ್ ಯು? Hi, I'm good, thank you. ವಾಟ್ಸ್ ಯುವರ್ ನೇಮ್? Lata. How is your MNC life, MNC company life? I don't say it's pretty good because this is not my passion, but I just got into this job. But it's going on like that. But you know, all the disadvantages also be like there's no proper good sleep cycle, and you know we have to be tackling with all the stress from the management. You know we have to cope up. But I don't say that's pretty good. But for salary, yeah, we got to do that. It's a rotational shift, like they used to change the rotations or fixed rotations. In my previous organization, yes, it was. But in this organization, it's morning shift. It's like early morning shift. Yeah, you get 2 days to rest, Saturday and Sunday. Complete those 2 days will be occupied with sleep or else our works. Like, because I stay in PG, right? I'll have some works to do, to shop around and do my clothing kind of things, laundry. So it ends up with that. Are you flexible with your CTC? What you get salary to maintain your PG and everything? In Bangalore, no. Okay. So most of my earnings go for my accommodations and all. I'm not able to save much staying in Bangalore. What might your monthly expenses? My monthly expenses in PG, I'm staying. It's been just 1 month. I have come to Bangalore. I could say 17 to 18,000. 17 to 18. I thought it would be 70. Oh my God. No, because I don't expense much because I have to manage my expenses, right? With being a minimalist, it will be 17 to 18,000 as of now. It's been just a month, right? So What will be the savings then? savings, I haven't started yet in this company. Could be like 20K. That's it. Oh, then we can predict that your salary will be 30 to 40,000 per month. It might be, or more than that. Maybe more than that. How much of year experience you got in that company? In my Yeah, it's been 1 month since I've joined. That's it. 1 month. Yeah. How come freshers are struggling for 20,000? Yeah. Because previously I worked in Hyderabad. Oh, okay. You have an experience, so you are getting here more salary. I can't say more, but I'm getting. Because No. on comparatively, I can't say that I'm getting better than what. Because in Hyderabad, whatever I worked, and Bangalore, what I'm working, it's not like I can't say that it's more. But so many of graduates are suffering for 20,000 also. They are not getting job only. What would you say for them? The reason being is that many MNCs companies, though they are fresher, they would expect more skills from them. Even though we experienced also when we come into another organization, for what they're offering, they expect more skill set than that. So that would be a problem. What's your name? Because Vikas. From which company you are working? I'm working in IBM right now. Okay. How is the company and how you cracked the interview? Actually, when I was in college, IBM had, like how I told about Hacker Earth and other sites, right? So in HackerRank, they had like online round and all, assessment round. It was purely DSA based and some SQL questions were there. So when I was in college, I was practicing those stuff only. So when I got to know about that, I applied and I cracked that online round. So after that, there were follow-ups from HRs and all. Interviews were there, and after that, I cracked that. If you get any opportunity like from online platforms or like there is Unstop and a lot of websites are there, do explore that. Attend them, crack them, and just in case you get, a recruiter reaching out to you, that will take you further. So I'd suggest you can use those platforms. So that you don't really need to go anywhere. Within at home with a laptop, with websites, you can crack that. Are you good with your CTC now? Yeah, I'm earning somewhere near 20 right now. 20 lakhs. 20 lakhs per year. Per year, yeah. CTC. Year. As a fresher, how much you got? As a fresher, it was 8. It was 7.25 with like joining bonus and all included. That was somewhere 8. Actually, we joined 2 to 3 days back. Oh, fresher. Yeah. Okay.
So only you are in so much of josh after going. It's starting now, so much of josh. After sometimes everything goes down. How did you crack your interview in this? Yeah, actually, this is my third interview. Actually, I gave my first one at Accenture, second one at LTI Mindray, and this is my third interview at Cognizant. I gave some exams for Cognizant as well. First one was for ServiceNow. Second one was for it was actually on campus, and this was on off campus. Okay. I am basically from data science, computer science, core data science. So I got Python cluster, fortunately, and I'm proficient in Python, machine learning. So they asked me all questions related to Python, SQL, cloud as well. ಫಸ್ಟ್ ಪ್ರೀವಿಯಸ್ ಫಾರ್ಮಾ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ಬಟ್ ನಂಗೆ ಇವನೇ ರೆಫರ್ ಮಾಡಿದ್ ಮೀನ್ಸ್ ಈ ತರ ಇದೆ ಚೆನ್ನಾಗಿದೆ ಅಂತ. ಆಮೇಲೆ ನೆಕ್ಸ್ಟ್ ಅಲ್ಲಿ ರಿಸೈನ್ ಮಾಡಿ ನಾನು ಇಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಆದೆ. ಮೀನ್ಸ್ ಕ್ಯಾಂಪಸ್ ಇಂಟರ್ವ್ಯೂ ಇತ್ತು ಕಾಲೇಜಲ್ಲಿ, ಅಲ್ಲಿ ಅಟೆಂಡ್ ಆಗಿ ನೆಕ್ಸ್ಟ್ ಸರ್ಟಿಫಿಕೇಶನ್ ಕೋರ್ಸ್ CPC ಇತ್ತು. ಆಮೇಲೆ ಅಲ್ಲಿ ಅವರೇ ಟ್ರೈನಿಂಗ್ ಕೊಟ್ಟರು ಒಂದು 1.5 month ನಿಯರ್ಲಿ. ಇದೇ ಕಂಪ್ನಿ ಆ ಎಕ್ಸಾಮ್ ಗೆ ಇವರೇ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ 2 ಅಟೆಂಪ್ಟ್ ಕೊಡ್ತಾರೆ ಎಕ್ಸಾಮ್ ಗೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಮಾಡ್ಕೋಬಹುದು. ಅದಾದ್ಮೇಲೆ ಡೈರೆಕ್ಟ್ ಜಾಬ್ ಕರ್ಕೊಂತಾರೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಮತ್ತೆ 1 ತಿಂಗಳು ಈ ಜಾಬ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಬ್ರೋ, ಇವಾಗ ಇವರು ಡೈರೆಕ್ಟ್ ಕ್ಯಾಂಪಸ್ ಅಲ್ಲಿ ಆದ್ರು ಅಲ್ವಾ ಕಾಲೇಜಿಂದ, ನೀವು ಬೇರೆ ಕಡೆ ಕೆಲಸ ಮಾಡ್ತಿದ್ರಿ, ಅದಾದ್ಮೇಲೆ ಈ ಕಂಪ್ನಿಗೆ ಬಂದಿದ್ದು? ಬೇರೆ ಕಡೆ ಕೆಲಸ ಮಾಡ್ತೀವಿ. ಅದು MNC ಅಲ್ಲ, ನಾರ್ಮಲ್ ಕಂಪನಿನೇ, ಫಾರ್ಮಾ ಇಂಡಸ್ಟ್ರಿ. ಅದ್ರಲ್ಲಿ ಒಂದು 2 years ಮಾಡಿದ್ದೆ ನಾನು. ಆಮೇಲೆ ನಂಗೆ ಫೀಲ್ಡ್ ಚೇಂಜ್ ಮಾಡ್ಬೇಕಂತ ಒಂದು ಇದಿತ್ತು, ಅದಕ್ಕೆ ನಾನು ರಿಸೈನ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಯಾಂಪಸ್ ಹೋಗಿನೇ ಸೆಲೆಕ್ಷನ್ ಆಗಿರೋದು. ಸೇಮ್ ಕ್ಯಾಂಪಸ್ ಹೋಗಿನೇ ನಾನು ಇದ್ ಮಾಡಿರೋದು. ಆಮೇಲೆ ಎಕ್ಸಾಮ್ ಇದ್ ಮಾಡ್ಕೊಂಡು ಪಾಸ್ ಆಗ್ಬಿಟ್ಟೆ. ಸೊ ಇಲ್ಲಿ ನೀವು ಫ್ರೆಶರ್ ತರಾನೇ ಕನ್ಸಿಡರ್ ಆದ್ರ, ಇಲ್ಲ 2 year ಎಕ್ಸ್ಪೀರಿಯನ್ಸ್ ಇಂದ ಏನಾದ್ರು? ನಾನು ಫ್ರೆಶರ್ ತರನೇ ಇದಾಗಿದೆ, ಯಾಕಂದ್ರೆ ಅದೇ ಬೇರೆ ಫೀಲ್ಡ್, ಇದೆ ಬೇರೆ ಫೀಲ್ಡ್. ಇದು ಬೇಸಿಕಲಿ APC ಅಂತ, ಅಮೆರಿಕನ್ ಅಕಾಡೆಮಿ ಆಫ್ ಪ್ರೊಫೆಷನಲ್ ಕೋಡರ್ ನಡೆಸೋದು, US ಇದು. ಇದೇ ಬೇರೆ, ಇದು ಮೆಡಿಕಲ್ ಕೋಡಿಂಗ್ ಅಂತ, ಇದು ನ್ಯೂಮರಿಕಲ್ ಕೋಡ್ ಬೇಸ್ ಮಾಡಿ ಇದ್ ಮಾಡಿ. ಈಗ ಫ್ರೆಶರ್ ಆಗಿ ಒಬ್ಬ ಇಲ್ಲಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕಂದ್ರೆ ನಿಮ್ ಸಜೆಷನ್ ಏನು? ಫ್ರೆಶರ್ಸ್ ಗೆ ಇದೆಯಾ ಫಸ್ಟ್ ಆಫ್ ಆಲ್? ಫ್ರೆಶರ್ಸ್ ಗೆ ಇರುತ್ತೆ, ಆದ್ರೆ ಒಂದೇ ಇಂಟರ್ವ್ಯೂ ಅಲ್ಲೇ ನಾವು ಸೆಲೆಕ್ಟ್ ಆಗ್ತೀವಿ ಅನ್ನೋದಿಲ್ಲ. ನಾವು ಒಂದು ತುಂಬಾ ಅಟೆಂಡ್ ಮಾಡ್ಬೇಕು, ಒಂದು 5, 6, 8, 10 ಮಾಡಿದ್ರೆ ಅದ್ರಲ್ಲಿ ಯಾವ್ದಾದ್ರು 1-2 ಕಂಪ್ನಿ ಒಳ್ಳೆ ಸಿಗುತ್ತೆ. ಮತ್ತೆ ಹಳೆ ಇದ್ರಲ್ಲಿ ಇಂಟರ್ವ್ಯೂ ಅಲ್ಲಿ ನಾವು ಏನ್ ಮಿಸ್ಟೇಕ್ ಮಾಡಿದ್ವಿ, ಏನು ಇಂಪ್ರೂವ್ ಮಾಡ್ಕೋಬೇಕು, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಜಾಸ್ತಿ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡ್ತಾ ಹೋದಾಗ ನಮ್ಗೆ ನಾಲೆಡ್ಜ್ ಜಾಸ್ತಿ ಬರುತ್ತೆ. ಏನ್ ಕೇಳ್ತಾರೆ, ನಾವ್ ಏನ್ ಮಿಸ್ಟೇಕ್ ಮಾಡ್ತೀವಿ, ಅವ್ರು ಏನ್ ಕೇಳೋದಕ್ ನಾವ್ ಏನ್ ರೆಡಿ ಆಗಿರ್ಬೇಕು ಅನ್ನೋದೆಲ್ಲ ನಮ್ಗೆ ಒಂದು ನಾಲೆಡ್ಜ್ ಬಂದ್ಬಿಡುತ್ತೆ. ನಾವು ಒಂದು ಕಂಪ್ನಿದ್ ಅಟೆಂಡ್ ಮಾಡ್ಬಿಟ್ಟು ನಮ್ಗೆ ಆಗಿಲ್ಲ ಅಂತ ಸಫರ್ ಆಗ್ಬಾರ್ದು, ಸ್ವಲ್ಪ ಟ್ರೈ ಮಾಡ್ತಾ ಇರ್ಬೇಕು ಬೇರೆ ಬೇರೆ ಫೀಲ್ಡ್ ಅಲ್ಲಿ, ಅದಿದೆಲ್ಲ ಆಗ ಯಾವ್ದ್ರಲ್ಲಾದ್ರೂ ಸಿಗುತ್ತೆ. ನನ್ ಸಜೆಷನ್ ಬೇಸ್ಡ್ ಆನ್ ಈ ಕಂಪ್ನಿ ಕೇಳಿದ್ರೆ, ಈ ಕಂಪ್ನಿಯಲ್ಲಿ ಮಾಸ್ ಹೈರಿಂಗ್ ಆಗ್ತಾ ಇದೆ, ಅಂದ್ರೆ 2000-3000 ಪೀಪಲ್ಸ್ ಇದ್ ಮಾಡ್ತಾ ಇದಾರೆ. ಇಲ್ಲಿ ಬೇಸ್ಡ್ ಆನ್ ಲೈಫ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದಾಗಿರೋದು. ಇಲ್ಲಿ ಲೈಫ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಮಾತ್ರ ಬರಕ್ಕಾಗೋದು. ಅಂದ್ರೆ ಕಾಮರ್ಸ್, ಸೈನ್ಸ್? ಇಲ್ಲ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಮೇನ್. ಬಟ್ ಇವಾಗ ಎಲ್ರು ಇದ್ ಮಾಡ್ತಾ ಇದಾರೆ, ಅವರು ಬಿಟೆಕ್, ಬಿಕಾಮ್ ಮಾಡಿದ್ರು, BA ಮಾಡಿದ್ರು ಬರ್ತಾ ಇದ್ದಾರೆ. ಕಾಂಪಿಟೇಷನ್ ಜಾಸ್ತಿ ಆದ ಹೋದಂಗು ಅವ್ರು ಫಿಲ್ಟರ್ ಮಾಡ್ತಾರೆ. ಈಗ ಒಂದ್ ಕ್ಯಾಂಪಸ್ ಅಲ್ಲಿ 500 ಅಂದ್ರೆ ಒಂದೊಂದ್ ಕಡೆ ಏನಾಗುತ್ತೆ 2000 ಜನ ಬಂದ್ಬಿಡ್ತಾರೆ. ಆಗ ಫಿಲ್ಟರ್ ಮಾಡಕ್ ಏನು ಮಾಡ್ತಾರೆ, ಲೈಫ್ ಸೈನ್ಸ್ ಅವರೇ ಬೇಕು, ಆ ಫೀಲ್ಡ್ ಬೇಕು ಅಂತ ಫಿಲ್ಟರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಜಾಸ್ತಿ ಇದ್ದಾಗ. ಇಲ್ಲ ಅಂದ್ರೆ ಮೊದ್ಲು ಪ್ರೀವಿಯಸ್ಲಿ ತಗೊಂಡಿದ್ದಾರೆ. ಇಲ್ಲ ಅಂದ್ರೆ ನಾವು ಇದು ಜಾಯ್ನ್ ಆಗ್ಬೇಕು ಅಂದ್ರೆ ನಾವೇ ಹೊರಗಡೆ ಈ CPC ಸರ್ಟಿಫಿಕೇಟ್ ಕ್ಲಿಯರ್ ಮಾಡ್ಕೊ ಬಂದ್ರೆ ಡೈರೆಕ್ಟ್ ಆಗಿ ತಗೊಂತಾರೆ. ಅಂದ್ರೆ ಅದು ಎಕ್ಸಾಮ್ CPC ಅಂದ್ರೆ ಯಾವ ತರ ಎಕ್ಸಾಮ್ ಅದು? ಅಂದ್ರೆ ಅದೊಂದು CPC ಅಂತ ಹೇಳಿ ಅದು US ಇದ್ರದ್ದು ಒಂದು ಸರ್ಟಿಫಿಕೇಟ್ ಇರುತ್ತೆ. ಅದನ್ನ ಕ್ಲಿಯರ್ ಮಾಡಕ್ ಅದು ಎಕ್ಸಾಮ್ ಫೀಸ್ 40K ಸಮಥಿಂಗ್ ಇರುತ್ತೆ. ನಾವು ಕ್ಯಾಂಪಸ್ ಥ್ರೂ ಹೋದ್ರೆ ಆಫೀಸ್ ಅವರೇ ಕಟ್ತಾರೆ 2 ಅಟೆಂಪ್ಟ್. ಇಲ್ಲ ನಂಗೆ ಪಾಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾವೇ ಫೀಸ್ ಕಟ್ಟಿ ಪಾಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಹೊರಗಡೆ ಟ್ರೈನಿಂಗ್ ಸೆಂಟರ್ ಗಳು ಇರ್ತವೆ, ಅಲ್ಲಿ ನಾವು ಟ್ರೈನಿಂಗ್ ಅಟೆಂಡ್ ಮಾಡ್ಬಿಟ್ಟು ಬರ್ಬೋದು ಬೇಕಿದ್ರೆ. ಅದರಲ್ಲಿ 2 ಟೈಪ್ ಸರ್ಟಿಫಿಕೇಶನ್ ಬರುತ್ತೆ. ಒಂದು CRA ಮತ್ತೆ CPC ಅಂತ. CPC ಅಂದ್ರೆ ಸರ್ಟಿಫೈಡ್ ಪ್ರೊಫೆಷನಲ್ ಕೋಡರ್, CRC ಅಂದ್ರೆ ಸರ್ಟಿಫೈಡ್ ರಿಸ್ಕ್ ಅಡ್ಜಸ್ಟ್ಮೆಂಟ್ ಕೋಡರ್ ಅಂತ ಬರುತ್ತೆ. ಮೀನ್ಸ್ ಅಂದ್ರೆ ನಾವು ಅದು ಸರ್ಟಿಫೈಡ್ ಕೋಡರ್ಸ್ ಆದ್ರೆ ನಮ್ಗೆ ಇಂತಿಷ್ಟು ಪ್ಯಾಕೇಜ್ ಅಂತ US ಅಕಾಡೆಮಿ ಫಿಕ್ಸ್ ಮಾಡಿರುತ್ತೆ. ಮೀನ್ಸ್ ಸರ್ಟಿಫೈಡ್ ಕೋಡರ್ಸ್ ಇಷ್ಟು ಅಮೌಂಟ್ ಅಂತ. ನಾನ್ ಸರ್ಟಿಫೈಡ್ ಕೋಡರು ಮಾಡ್ಬೋದು, ವರ್ಕ್ ಮಾಡ್ಬೋದು, ಬಟ್ ಇಲ್ಲಿ ತಗೊಂತ ಇಲ್ಲ, ಬೇರೆ ಕಂಪ್ನಿಗಳಲ್ಲಿ ಹೈರ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ ಕಂಪ್ನಿಯಲ್ಲಿ ಆಲ್ಮೋಸ್ಟ್ ಸರ್ಟಿಫೈಡ್ ಕೋಡರ್ಸ್ ಇರೋದು. ಸರ್ಟಿಫೈಡ್ ಕೋಡರ್ಸ್ ಗೆ ಇಷ್ಟು ಪ್ಯಾಕೇಜ್ ಅಂತ ಇರುತ್ತೆ. ನಿಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅದು ಸರ್ಟಿಫೈಡ್ ಬೇಕು. ಔಟ್ ಸೈಡ್ ಆದ್ರೂ ಮಾಡಿರ್ಬೋದು, ಅಥವಾ ಕ್ಯಾಂಪಸ್ ಹೈರಿಂಗ್ ಆದಾಗ ನಾವು ಬಂದು ಜಾಯ್ನ್ ಆಗಿ ಆ ತರನು ಇದ್ ಮಾಡ್ಬೋದು. ನಮ್ ತರ 2 years 2.5 years ಇಲ್ಲಿ ಕೆಲಸ ಮಾಡಿದ್ರಲ್ಲ, ಹೇಗಿದೆ MNC ಲೈಫ್ ನಿಮ್ಗೆ? ಏನ್ ಅನ್ಸುತ್ತೆ? MNC ಲೈಫ್ ಸೇಮ್ ಅಂದ್ರೆ ಆಲ್ಮೋಸ್ಟ್ ಬೇರೆ ಕಂಪ್ನಿಗಳು ಹೆಂಗಿರ್ತವೆ ಅದೇ ತರ. ವರ್ಕ್ ಪ್ರೆಷರ್ ಅದೆಲ್ಲ ಸೇಮ್ ಇದೆ, ನಮ್ ಕಂಪ್ನಿಲೂ ಹಂಗೆ ಇದೆ. ಬಟ್ ಓಕೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಓಕೆ ಅನ್ಸ್ಬೋದು. ಕೊನೆಯದಾಗಿ ಈಗ ಫ್ರೆಶರ್ ಆಗಿ ತುಂಬಾ ವರ್ಷದಿಂದ ಕೆಲಸ ಹುಡುಕ್ತಿರೋರ್ಗೆ ಏನ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀರಾ ನೀವು? ಅಂದ್ರೆ ಫ್ರೆಶರ್ ಆಗಿ ಏನಿಲ್ಲ, ಫಸ್ಟ್ ನಿಮ್ಗೆ ಇಂಟರ್ವ್ಯೂ ಹೆಂಗ್ ಕ್ರ್ಯಾಕ್ ಮಾಡ್ಬೇಕು ಅನ್ನೋದು ಕಲ್ತ್ಕೊಳ್ಳಿ. ಮೀನ್ಸ್ ಅಂದ್ರೆ ಬ್ಲೈಂಡ್ ಆಗಿ ಬರ್ಬಾರ್ದು, ಏನು ಗೊತ್ತಿಲ್ಲದೆ ಬರ್ಬಾರ್ದು.
ನೀವು ಯಾವ ಫೀಲ್ಡಿಗೆ ಹೋಗ್ತಿದ್ದೀರಾ ಅಂದ್ರೆ, ಈಗ ಒಂದ್ ಕಂಪ್ನಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ MNC ಅಂದ್ರೆ, ಈಗ ನಾನು ಬೇಸ್ಡ್ ಅಪ್ ನಮ್ ಕಂಪ್ನಿ ಅಂದ್ರೆ ಆ ಕಂಪ್ನಿ ಬಗ್ಗೆ ತಿಳ್ಕೊಬೇಕು ಬೇಸ್ ಆಗಿ. ಮೀನ್ಸ್ ನೀವು ಕೋಡಿಂಗ್ ನಾಲೆಜ್ ಹೋಗ್ತಿದ್ದೀರಾ ಅಂದ್ರೆ ಈಗ ಜಾವಾ ಆತರ ಹೋಗ್ತಾರೆ, ಅದ್ರ ನಾಲೆಜ್ ಬೇಸಿಕ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಕೆಲವರು ಏನು ಇರಲ್ಲ, ಸುಮ್ನೆ ಹೋಗ್ಬಿಡ್ತಾರೆ, ಸೆಲ್ಫ್ ಇಂಟ್ರಡಕ್ಷನ್ ಕಲ್ತ್ಕೊಂಡು ಹೋಗ್ಬಿಡ್ತಾರೆ, ಅದ್ ಯೂಸ್ ಆಗಲ್ಲ. ನಾವ್ ಏನೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ನಾವೊಂದಿಗೆ 15 ಕ್ವಶನ್ ಕೇಳಿ 10 ಕ್ವಶನ್ ಆನ್ಸರ್ ಮಾಡಿದ್ರು, ಆ 10 ಕ್ವಶನ್ ನಮ್ ಕಾನ್ಫಿಡೆಂಟ್ ಇರ್ಬೇಕು. ನಾವು ರಾಂಗ್ ಹೇಳಿದ್ರು ತೊಂದ್ರೆ ಇಲ್ಲ, ಆ 10 ಕ್ವಶನ್ ನಾವು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಅವ್ರೊಂದು ಇದ್ ಮಾಡ್ಕೊಂಡ್ ಬಿಡ್ತಾರೆ. I'm working in Cognizant right now. Okay. Yeah. How is the company? It's well. Work-life balance is good. So I did electronics and telecommunication engineering in the year 2023. I passed out in 23. So I joined this organization by on campus itself. So it was a nice experience over there. The faculty helped us a lot on that. It was a great experience in the interview scheduling. So there were total 3 rounds over there. Okay. First one was the aptitude test, which was online itself. From the college itself, we were given the material, what you used to do, what algorithms or whatever it was there. We followed that one. Aptitude test was a normal one, which every organization does. Post that, for the second round of technical interview, it was of coding properly. Initially, they asked us which language will you prefer. I preferred the Python one. My interview went for around 40 minutes, in which initially it was just basic about the language, Python language. Post that, they allowed me to share the screen and gave me 3 to 4 codes and 3 to 4 questions that they asked me to do. I performed all the coding languages that they gave, all the questions. Post that, I was jumbled in one of them, but it was a tough one that I felt. Post that, after a month, I think I got interview option of the HR one, which also went for around 20 minutes. It was a basic one, just for the preference of the location and what you exactly they're trying to get from me. And after that, after a month, I got the organization internship letter. So I did the internship over here, and now as a full-time employee. So it was your first interview and you cracked it. Yes, So what is your CTC, can we ask? it's 5 right now. How much of experience do you have here? It's 18 months of experience. 18 months of experience, 5 CTC per annum. LinkedIn is the most safest option right now. You can search for the experience and you can grab opportunities from there. You can get job openings over there, and as profile there are many courses. There is not necessary you can go for the paid courses. On YouTube also you will find many courses that are very sufficient for you to level up on that. ಮತ್ತೆ ಯಾವ MNC ಕೆಲಸ ಮಾಡ್ತೀರಾ ನೀವು? ನಾವು ಮೊರೆ ಗ್ಲೋಬಲ್ ಅಂತ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಹೀಗೆ ಫ್ರೆಶರ್ 1 ಮಂತ್ ಆಯ್ತು. 1 ಮಂತ್ ಆಯ್ತಾ? ಮುಂಚೆ ವಿಪ್ರೋಲ್ ಮಾಡ್ತಿದ್ದೆ. ಓಕೆ, ಅಲ್ಲಿಂದ ಇಲ್ಲಿಗೆ ಏಕೆ ಸ್ಕಿಪ್? ಜಾಬ್ ಆಪರ್ಚುನಿಟಿ ಬಂತು, ನಾನು ಟ್ರೈ ಮಾಡ್ತಿದ್ದೆ ಜಾಬ್ ಸ್ವಿಚ್ಗೆ. 3 ಇಯರ್ಸ್ ಮಾಡಿದ್ದೆ, ಸೊ ಇಲ್ಲಿ ಸ್ವಿಚ್ ಆದೆ. ಸೊ ಏನು ಓದಿರಾ ನೀವು? ನಂದು ಇಂಜಿನಿಯರಿಂಗ್ ಆಗಿದೆ. ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಆಗಾದ್ಮೇಲೆ ನಿಮ್ಗೆ ಹೇಗೆ ಪ್ಲೇಸ್ಮೆಂಟ್, ಅಂದ್ರೆ ಜಾಬ್ ಸಿಕ್ತು? ಕಾಲೇಜಿಂದಾನೇ ಸಿಕ್ತಾ? ಇಲ್ಲ, ಕಾಲೇಜಲ್ಲಿ ಹಾಕಿಲ್ಲ, ನಾನು ಆಫ್ ಕ್ಯಾಂಪಸ್ ಟ್ರೈ ಮಾಡಿದೆ. ಇಲ್ಲಿ ನಾನು ನೌಕರಿದಲ್ಲಿ ಲಿಂಕ್ಡ್ಇನ್ ಅಲ್ಲೆಲ್ಲ ಟ್ರೈ ಮಾಡ್ತಿದ್ದೆ. ಸೊ ನೌಕರಿದಲ್ಲಿ ಆಪರ್ಚುನಿಟಿ ಸಿಕ್ತು, ಇಂಟರ್ವ್ಯೂ ಕಾಲ್ ಬಂತು. ಸೊ ಫಸ್ಟ್ ಇಂಟ್ರೊಡಕ್ಷನ್ ಎಲ್ಲ ಕೇಳ್ತಾರೆ ಕಾಲ್ ಅಲ್ಲಿ, ಅದಾದ್ಮೇಲೆ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡ್ತಾರೆ. ಆಪ್ಟಿಟ್ಯೂಡ್ ರೌಂಡ್, ಲೈಕ್ ಗ್ರಾಮರ್, ಇಂಗ್ಲಿಷ್ ಆತರ ಎಲ್ಲ ಬರುತ್ತೆ. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಅದು ಕ್ಲಿಯರ್ ಆಗ್ಬೇಕು. ಫಸ್ಟ್ ಅದು ಕ್ಲಿಯರ್ ಆದ್ಮೇಲೆ ನಮ್ಗೆ ವಿಡಿಯೋ ಕಾಲ್ ಇಡ್ತಾರೆ. ಆಗ ಕೋವಿಡ್ ಇತ್ತಲ್ವಾ, ಅದಕ್ಕೆ ವಿಡಿಯೋ ಕಾಲ್ ಇತ್ತು. ಆಗ ಕ್ವಶನ್ಸ್ ಎಲ್ಲ ಕೇಳ್ತಾರೆ, ಲೈಕ್ ನಮ್ ಬೇಸ್ಡ್ ಆನ್ ಅವರ್ ರೆಸ್ಯೂಮ್ ಅಲ್ಲಿ ಏನೇನು ಹಾಕಿರ್ತೀವಿ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಫೈನಲ್ HR ರೌಂಡ್ ಇರುತ್ತೆ. HR ರೌಂಡ್ ಅಲ್ಲಿ ಸ್ಯಾಲರಿ ಪ್ಯಾಕೇಜ್ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಆಫೀಸ್ ಬರ್ಬೇಕು ಇಲ್ಲ ವರ್ಕ್ ಫ್ರಮ್ ಹೋಮ್ ಅಂತ. ಸೊ ಅಲ್ಲಿ ನೀವು ಸ್ಯಾಲರಿ ಏನಿದ್ರೆ ನೆಗೋಷಿಯೇಟ್ ಮಾಡ್ಕೋಬಹುದು. ಅದಾದ್ಮೇಲೆ ಸೊ ನೀವು ಕೊಟ್ಟಿದ್ದಂತ ಫಸ್ಟ್ ಇಂಟರ್ವ್ಯೂ ಸೆಲೆಕ್ಟ್ ಆದ್ರಾ? ಓಕೆ, ಏನೇನೆಲ್ಲ ತಿಳ್ಕೊಂಡಿದ್ರಿ ಇಂಟರ್ವ್ಯೂ ಕೊಡಕ್ಕಿಂತ ಮುಂಚೆ? ಏನೇನಂದ್ರೆ ಸೆಲ್ಫ್ ಇಂಟ್ರೊಡಕ್ಷನ್ ಬರ್ಬೇಕು. ಅದಾದ್ಮೇಲೆ ನಿಂಗೆ ಪ್ರೋಸೆಸ್ ಮೇಲೆ ನಾಲೆಡ್ಜ್ ಇರ್ಬೇಕು. ಲೈಕ್ ಏನ್ ಜಾಬ್ ಅಪ್ಲಿಮೆಂಟ್, ಇವಾಗ ಅನಲಿಸ್ಟ್ ಅನ್ಕೊಳ್ಳಿ ಇಲ್ಲ ಡೆವಲಪರ್ ಅನ್ಕೊ, ಆ ರೋಲ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವ್ರು ಇಲ್ಲ ಕಂಪ್ನಿ ಬಗ್ಗೆ ಕೇಳ್ತಾರೆ. ಇವಾಗ ವಿಪ್ರೋ ಅಂದ್ರೆ ಮೊರೆ ಅಂದ್ರೆ ಏನಂತಾರ ಕೇಳ್ತಾರೆ. ಫೌಂಡರ್ ಯಾರು, ಯಾವಾಗ ಫೌಂಡ್ ಆಗಿರ್ತಾರೆ, ಬೇಸಿಕ್ ಕ್ವಶನ್ಸ್. ಗ್ರಾಜುಯೇಷನ್ ಬಿ MCA. ಸೊ ಅದು ಎಜುಕೇಶನ್ ಬಿಟ್ಟು ಆಚೆ ಬಂದಾಗ ಇಂಟರ್ವ್ಯೂ ಅಂತ ಹೇಗೆ ಕ್ಯಾಂಪಸ್ ಅಲ್ಲೇ ಆಯ್ತಾ ನಿಮ್ಗೆ, ಇಲ್ಲ ಹೇಗಿತ್ತು ಅದು ಸ್ಟ್ರಗಲ್? ನಂದು 2022 ಪಾಸ್ಡ್ ಔಟ್. ಅವಾಗ ಕೊರೋನಾ ಟೈಮ್ ಇತ್ತು. ಸೊ ಅವಾಗ ನಾನು ಜಾಯಿನ್ ಆದಾಗ ಏನು ಅಷ್ಟೊಂದು ಆಪರ್ಚುನಿಟಿ ಇರಲಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಮಾಡಬೇಕಾಗಿತ್ತು. ನಾನು ಆನ್ಲೈನ್ ಅಲ್ಲಿ ಕೋರ್ಸ್ ಮಾಡಿದೆ. ಸೊ 1.5 year ನಾನು ಸ್ಟ್ರಗಲ್ ಮಾಡಿದೆ ಇಂಟರ್ವ್ಯೂ ಕೊಡೋದಕ್ಕೆ. ಸೊ ಆಮೇಲೆ ನಮ್ಗೆ ಪೋರ್ಟಲ್ ಅಲ್ಲಿ ಈ ರೀತಿ IBM ಆಫ್ ಕ್ಯಾಂಪಸ್ ಅಂತ ಪೋರ್ಟಲ್ ಅಲ್ಲಿ ಸಿಕ್ತು. ಸೊ ಅದ್ರಲ್ಲಿ ನಾವು ಅಪ್ಲೈ ಮಾಡಿದ್ವಿ. ಸೊ ಇದ್ರಲ್ಲೂ 3 to 4 ರೌಂಡ್ಸ್ ಇತ್ತು. ಫಸ್ಟ್ MCQ ರೌಂಡ್, ಮತ್ತೆ ಟೆಕ್ನಿಕಲ್ ರೌಂಡ್.
ಫಸ್ಟ್ ಕೋಡಿಂಗ್ ರೌಂಡ್ ಇತ್ತು, ನೆಕ್ಸ್ಟ್ ಇಂಗ್ಲಿಷ್ ರೌಂಡ್ ಮತ್ತೆ ಗೇಮಿಂಗ್ ರೌಂಡ್ ಅಂತ ಇರುತ್ತೆ. ಅದ್ರ ನೆಕ್ಸ್ಟ್ 2 ಕಂಬೈನ್ ಆಗಿರ್ತದೆ, ಇಂಗ್ಲಿಷ್ ರೌಂಡ್ ಮತ್ತೆ ಗೇಮಿಂಗ್ ರೌಂಡ್ 2 ಕಂಬೈನ್ ಆಗಿರುತ್ತೆ. ಅದ್ರ ನೆಕ್ಸ್ಟ್ ಟೆಕ್ನಿಕಲ್ ರೌಂಡ್, ನೆಕ್ಸ್ಟ್ ಫೈನಲ್ HR ರೌಂಡ್. ಟೆಕ್ನಿಕಲ್ ಮತ್ತೆ HR ಬೋತ್ 2 ಒಟ್ಟಿಗೆ ಮಾಡ್ತಾರೆ. ಸೊ ಈ ತರ ಇದಾಗಿದ್ದು ನಾವು. ನಂದು 2021 ಅಲ್ಲಿ ನಾನು IBM ಜಾಯ್ನ್ ಆಗಿದ್ದು. ಸೊ ಇನ್ನು 4 years ಆಯ್ತು. ನೆಕ್ಸ್ಟ್ ಮಂತ್ ಆಗಸ್ಟ್ಗೆ ನಂದು 4 years ಕಂಪ್ಲೀಟ್ ಆಗುತ್ತೆ IBM. ಸೊ 1.5 year ನೀವು ಕೆಲಸ ಇರಲಿಲ್ಲ ನಿಮ್ಗೆ ಎಜುಕೇಶನ್ ಇಂದ ಆಚೆ ಬಂದಾಗ. ಸೊ ಆ 1.5 year ಏನ್ ಮಾಡಿದ್ರಿ? 1.5 year ನಾನು ಆನ್ಲೈನ್ ಕೋರ್ಸ್ ತಗೊಂಡಿದ್ದೆ. ಜಾವಾ ಫುಲ್ ಸ್ಟಾಕ್ ಮತ್ತೆ ಆಂಗುಲರ್ JS, DBMS ಇದೆಲ್ಲ ಕೋರ್ಸ್ ಕಲಿತೆ. ಬಟ್ ನಾವು ಯಾವ್ದೇ MNC ಕಂಪ್ನಿಗೆ ಜಾಯ್ನ್ ಆದ್ರೂ ನಾವೇನ್ ಡೊಮೈನ್ ಅಲ್ಲಿ ವರ್ಕ್ ಮಾಡಿರ್ತೀವಿ ಅದು ನಮ್ಗೆ ಟೆಕ್ನಿಕಲಿ ನಮ್ಗೆ ಅದು ಸಿಗಲ್ಲ. ಸೊ ನಮ್ಗೆ ಇಲ್ಲಿ IBM ಜಾಯ್ನ್ ಆದಾಗ ನಾನು ಜಾವಾ ಫುಲ್ ಸ್ಟಾಕ್ ಮತ್ತೆ DBMS ಮಾಡಿದ್ದೆ, ಡೇಟಾಬೇಸ್ ಮೇಲೆ ಇದು ಮಾಡಿದ್ದೆ. ಬಟ್ ಇಲ್ಲಿ ನಮ್ಗೆ ಅವ್ರಿಗೆ ಯಾವ ಡೊಮೈನ್ ರಿಕ್ವೈರ್ಮೆಂಟ್ ಇರೋದು ಅದ್ರ ಮೇಲೆ ನಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಅದು 2 months ಇರುತ್ತೆ. DBMS ಆದ್ರೆ 1 month 1.5 month ಇರುತ್ತೆ. ಜಾವಾದ 3 months ಸ್ಟಾರ್ಟಿಂಗ್ ಟ್ರೈನಿಂಗ್ ಕೊಡ್ತಾರೆ. ಸೊ ಅದಾದ್ಮೇಲೆ ಅವರು ಯಾವ್ದು ಪ್ರಾಜೆಕ್ಟ್ ಅಲಾಟ್ ಆಗುತ್ತೋ ಅದು ಕೊಡ್ತಾರೆ. ಇನ್ನು IBM ಅಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ನಾವ್ ಯಾವ್ದು ಮಾಡಿರ್ತೀವಿ ಟೆಕ್ನಿಕಲ್ ಅದ್ರ ಮೇಲೆ ಸಿಗೋ ಡೌಟ್. ಬಟ್ ಪ್ರಾಜೆಕ್ಟ್ ಯಾವ್ದು ಅವೈಲಬಿಲಿಟಿ ಇದೆ ಅದ್ರ ಬೇಸ್ ಮೇಲೆ ಕೊಡ್ತಾರೆ. ಬಟ್ ನಾವು ಇಂಟರ್ನಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ಅಂದ್ರೆ 1 year 1.5 year ವರ್ಕ್ ಮಾಡ್ಕೊಂಡು ಅಥವಾ ಕಂಪ್ನಿ ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ಚೇಂಜ್ ಮಾಡ್ಬೇಕು. ಸೊ ಆ ಕೋರ್ಸ್ ನಿಮ್ಗೆ ಯೂಸ್ ಆಯ್ತು, ಕಂಪ್ನಿ ಯೂಸ್ ಮಾಡಿ. ಇನ್ನೇನೇನೆಲ್ಲ ಬೇಕಾಯ್ತು ನಿಮ್ಗೆ ಅಲ್ಲಿ ಸೆಲೆಕ್ಟ್ ಆಗಕ್ಕೆ? ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕು, ಇಂಟರ್ವ್ಯೂ ಅಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಮತ್ತೆ ನಿಮ್ದು ಇಂಗ್ಲಿಷ್ ಕಮ್ಯುನಿಕೇಶನ್ ಅಟ್ಲೀಸ್ಟ್ ಮಿನಿಮಮ್ ಆದ್ರೂ ಇರಬೇಕು. ಏನೇ ಯಾವ್ದೇ MNC ಓದ್ಬೇಕಾದ್ರೂ ಮಿನಿಮಮ್ ಇಂಗ್ಲಿಷ್ ಕಮ್ಯುನಿಕೇಶನ್ ಆದ್ರೂ ಇರ್ಲೇಬೇಕು. ಮಿನಿಮಮ್ ಇದ್ರೆ ಸಾಕು. ಏನ್ ಮ್ಯಾಕ್ಸಿಮಮ್ ಆಗಿ ಹೈ ಲೆವೆಲ್ ಆಗಿ ನಮ್ಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಬೇಕು ಅಂತ ಏನಿಲ್ಲ, ಮಿನಿಮಮ್ ಇದ್ರೆ ಮ್ಯಾನೇಜಬಲ್. ಸ್ಟಾರ್ಟಿಂಗ್ MNC ಕಂಪ್ನಿ ಆದ IBM ಅಲ್ಲಿ ಪರ್ಟಿಕ್ಯುಲರ್ IBM ಅಲ್ಲಿ ಜಾಯ್ನ್ ಆಯ್ತು ಅಂತಂದ್ರೆ ಜಾಯ್ನ್ ಆದ್ರೆ ನಿಮ್ಗೆ ಒಳ್ಳೆ CTC ಸಿಗುತ್ತೆ ವೆನ್ ಕಂಪೇರ್ ಟು ಅದರ್ ಕಂಪ್ನೀಸ್. ಇಲ್ಲಿ ಸ್ಟಾರ್ಟಿಂಗ್ 4.5 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಇಯರ್ ಆಮೇಲೆ ಇಲ್ಲಿ ಏನು ಮೋರ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ 1 year ಕಂಪ್ಲೀಟ್ ಆದ ತಕ್ಷಣ ಕಾನ್ಸ್ಟೆಂಟ್ ಹೈಕ್ ಅಂತ ಕೊಡ್ತಾರೆ. ಅದು ಒಳ್ಳೆ ಹೈಕ್ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಇಂದ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವಾಗ ನಾವು ಕಂಪ್ನಿ ಚೇಂಜ್ ಮಾಡ್ಕೊಂಡು ಒಳ್ಳೆ ಹೈಕ್ ಸಿಗುತ್ತೆ. ಇದೇ ಕಂಪ್ನಿಲಿ ಇತ್ತು ಅಂತಂದ್ರೆ ಅಷ್ಟೊಂದೇನು ಹೈಕ್ ಏನ್ ಸಿಗಲ್ಲ. ಸೊ ನಾವು ಕಂಪ್ನಿ ಚೇಂಜ್ ಮಾಡಿದ್ರೆ ಶಿಫ್ಟ್ ಆದ್ರೆ ಒಳ್ಳೆ ಹೈಕ್ ಅಂತ ಸಿಗುತ್ತೆ. ಓಕೆ, ಇನ್ನೊಂದು ಲಾಸ್ಟ್ ಪ್ರಶ್ನೆ ಏನಂದ್ರೆ, ಈಗ ನಾನು ಫ್ರೆಶರ್ ಆಗಿ ಬರ್ತೀನಿ ಅಂದ್ರೆ ಈಗ IBM ಅಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಸೊ ಹೇಗೆ ಅವ್ರ ಪೋರ್ಟಲ್ ಅಲ್ಲೇ ಮಾಡ್ಬೇಕಾ ಇಲ್ಲ ಬೇರೆ ಇಲ್ಲೇ ಬಂದು ಕೇಳಬೇಕಾ? ಇಲ್ಲ IBM ಆಫ್ ಕ್ಯಾಂಪಸ್ ಅಂತಂದ್ರೆ ನಿಮ್ಗೆ ಪೋರ್ಟಲ್ ಅಲ್ಲೇನೆ ಎಲ್ಲ ತಗೊಳೋದು. ನಿಮ್ಗೆ ಪೋರ್ಟಲ್ ನೀವು ಅಪ್ಲೈ ಮಾಡ್ಬೇಕು ಮತ್ತೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ನಮ್ಗಾದ್ರೆ ವರ್ಚುವಲ್ ಇತ್ತು. ಸೊ ವರ್ಚುವಲ್ ಅಲ್ಲಿ ನಾವೆಲ್ಲ ಅಟೆಂಡ್ ಮಾಡಿದ್ವಿ. ಇವಾಗ ಪ್ರೊಸೀಜರ್ ಹೆಂಗ್ ಮಾಡ್ತಾ ಇದಾರೆ ಅಂತ ನಮಗ್ ಗೊತ್ತಿಲ್ಲ. ಬಟ್ ನೀವು ನೀವು ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅಥವಾ ಅದ್ರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಲಿಂಕ್ ಕಳಿಸ್ತಾರಲ್ಲ ಆ ಬೇಸ್ಡ್ ಅಂದ್ರೆ ನೀವು ಅಪ್ಲೈ ಮಾಡಿ ಬರ್ಬೇಕು. ಆನ್ಲೈನ್ ಎಲ್ಲ ಇರುತ್ತೆ ಆಲ್ಮೋಸ್ಟ್. ನೀವು ಅಪ್ಲೈ ಮಾಡೋದು ಎಲ್ಲ ಇಂಟರ್ವ್ಯೂ ಪ್ರೊಸೆಸ್ ಎಲ್ಲ ಆನ್ಲೈನ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಅವ್ರು ಹೆಂಗೆ ಪ್ರೊಸೆಸ್ ಮಾಡ್ತಾರೆ IBM ಅವ್ರು ಅದ್ರ ಮೇಲೆ ಡಿಪೆಂಡ್. ನೋಡಿದ್ರಲ್ಲ, ಆದಷ್ಟು ಒಂದ್ ಸ್ವಲ್ಪ ಜನನ ಟ್ರೈ ಮಾಡಿದೀನಿ ಮಾತಾಡ್ಸಕ್ಕೆ. ಯಾಕಂದ್ರೆ ತುಂಬಾ ಜನ ಇಲ್ಲಿ ಮಾತಾಡಲ್ಲ ಅಂತಾರೆ. ಕರೆಕ್ಟ್. ಇನ್ನೊಂದೇನಂದ್ರೆ ಲಾಗಿನ್ ಟೈಮ್ ಇರುತ್ತೆ ಅವ್ರಿಗೆಲ್ಲ, ರಶ್ ಆಗ್ತಾ ಇರ್ತಾರೆ. ಕ್ಯಾಬ್ ಬಂದ್ ನಿಲ್ಸಿರುತ್ತೆ, ಪಟ್ಟಂತ ರಶ್ ಆಗ್ತಾ ಇರ್ತಾರೆ ಕಂಪ್ನಿಗೆ. ಇನ್ನೊಂದು ವಿಚಾರ ಏನ್ ಗೊತ್ತಾಯ್ತಂದ್ರೆ, ಇವಾಗ ಸದ್ಯಕ್ಕೆ ಕಾನ್ಸೆಂಟ್ರಿಕ್ಸ್ ಅಲ್ಲಿ ಸೋಮವಾರದಿಂದ ಶುಕ್ರವಾರ ಅಂದ್ರೆ ವಾಕಿನ್ ನಡೀತಾ ಇದೆ. ANZ ಅಲ್ಲಿ ಮಂಡೇ ಮತ್ತೆ ಫ್ರೈಡೆ ನಡೀತಾ ಇದೆ. IBM ಅನ್ಸುತ್ತೆ, IBM ಕಂಪ್ನಿ ಕರೆಕ್ಟ್. IBM ಅಲ್ಲಿ ಸೈನ್ಸ್ ಕಾಮರ್ಸ್ ಇಬ್ರಿಗೂ ಕೂಡ ಅಂದ್ರೆ ವಾಕಿನ್ ಅಲ್ಲ, ಅವರ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಅಲ್ಲೋಗಿ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ಈ ರಿಲೇಟೆಡ್ ಕಂಪ್ನೀಸ್ ಸ್ವಲ್ಪ ಜನ ಮಾತಾಡಿದ್ರು. ನಾನು ಅನ್ಕೊಂಡಿದೀನಿ ಸ್ವಲ್ಪ ಜನಕ್ಕನ ಈ ವಿಡಿಯೋ ನೋಡಿದ್ಮೇಲೆ ಇನ್ಫಾರ್ಮೇಟಿವ್ ಅನ್ಸಿರುತ್ತೆ. ಮತ್ತೆ ನಾವು ಒಂದು ಕಂಪ್ನಿಗೆ ಹೋಗ್ಬೇಕಂದ್ರೆ, ಒಂದು ಕಂಪ್ನಿ ಇಂಟರ್ವ್ಯೂ ಕೊಡ್ಬೇಕಂದ್ರೆ ಏನೇನೆಲ್ಲ ತಿಳ್ಕೊಂಡಿರ್ಬೇಕು, ಮತ್ತೆ ನಾವು ಏನು ಡ್ಯೂರೇಷನ್ ಇರುತ್ತಲ್ಲ ಕಾಲೇಜಿಂದ ಮತ್ತೆ ನಾವು ಕೆಲ್ಸಕ್ಕೆ ಸೇರೋ ಗಂಟ, ಆ ಮಧ್ಯದಲ್ಲಿ ಯಾವ್ಯಾವೆಲ್ಲ ಕೋರ್ಸ್ ನಾವು ನಮ್ಮನ್ನ ನಾವು ಎಂಗೇಜಿಂಗ್ ಆಗಿ ಇಟ್ಕೊಳಕ್ಕೆ ಯಾವ್ದು ನಮ್ಗೆ ಇಷ್ಟ ಇರುತ್ತೆ ಕೋರ್ಸು, ಅದನ್ನ ಮಾಡ್ಕೊಂಡು ಅದ್ರ ಸರ್ಟಿಫಿಕೇಶನ್ ಮಾಡ್ಕೋಬೇಕು. ಸುಮ್ನೆ ಇದ್ರೂನು ಕೇಳ್ತಾರೆ, ಯಾಕಪ್ಪ 1.5 ವರ್ಷ ಏನ್ ಮಾಡ್ತಿದ್ದೆ ನೀನು, ಇದನ್ನೆಲ್ಲ ಕೇಳ್ತಾರೆ. ನಮ್ಮ ಹತ್ರ ಇರೋ ಟೈಮ್ ನಾವು ಯಾವ್ಯಾವ ಕೋರ್ಸ್ ಗಳಲ್ಲಿ ಸ್ಕಿಲ್ಸ್ ಕಲ್ತ್ಕೊಳ್ಳೋದ್ರಲ್ಲಿ ಎಂಗೇಜಿಂಗ್ ಆಗಿ ಇಟ್ಕೊಂಡಿರ್ಬೇಕು ಅಂತ. ಇನ್ನೊಂದು ತಪ್ಪು ನಾವೇನ್ ಮಾಡೋದಂದ್ರೆ, ಈಗ ಒಂದಿನ ಬಂದ್ಬಿಟ್ಟು 5-6 ಇಂಟರ್ವ್ಯೂ 5-6 ಕಂಪ್ನಿ ಯಾವ್ದಾವ್ದು ಏರ್ ಆಗ್ತಿದೆ ಎಲ್ಲದಕ್ಕೂ ಕೊಟ್ಬಿಡ್ತೀವಿ ಅಂತ ಹೋಗ್ತಿವಿ. ಸೊ ಅದನ್ನ ಮಾಡಬಾರ್ದು. ನಾವು ಒಂದು ಕಂಪ್ನಿಗೆ ಹೋಗ್ತಿದೀವಿ ಅಂದ್ರೆ ಆ ಕಂಪ್ನಿಯ ಬೇಸಿಕ್ ಇನ್ಫಾರ್ಮೇಶನ್, ಯಾವ ರೋಲ್ ಹೈಯರ್ ಮಾಡ್ತಿದ್ದಾರೆ ಆ ರೋಲ್ ಬಗ್ಗೆ ನಮ್ಗೇನ್ ಗೊತ್ತು, ಆ ರೋಲ್ಗೆ ನಾವು ಕೇಪಬಲ್ ಇದೀವಾ ಇಲ್ವಾ ಅಂತ ನಾವು ಥಿಂಕ್ ಮಾಡಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಅಂದ್ರೆ ಬೇಸಿಕ್ ತಿಳ್ಕೊಂಡು ಆ ಕಂಪ್ನಿ ಬಗ್ಗೆ ಬೇಸಿಕ್ ತಿಳ್ಕೊಂಡು ಬಂದಿರಬೇಕು. ಇದು ಮಾನ್ಯದ ಟೆಕ್ ಪಾರ್ಕ್ ನಾನ್ ಮಾಡಿರೋದು. ಈ ತರ ಸುಮಾರು ಟೆಕ್ ಪಾರ್ಕ್ ಇದೆ ನಮ್ ಬೆಂಗಳೂರಲ್ಲಿ. ಗ್ಲೋಬಲ್ ವಿಲೇಜ್ ಆಗಿರ್ಬೋದು, ಕೆಂಗೇರಿ ಹತ್ರ, ಸೂರ್ಯ ಟೆಕ್ ಪಾರ್ಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಹತ್ರ, ಈ ತರ ಸುಮಾರು ಟೆಕ್ ಪಾರ್ಕ್ ಗಳು ಇದಾವೆ. ನಾವು ಒಂದ್ಸತಿ ಹೋಗ್ಬೇಕು, ಹೋಗಿ ಅಲ್ಲಿ ವಿಚಾರಿಸಬೇಕು ಯಾವ್ಯಾವ ಕಂಪ್ನಿ ಹೈಯರಿಂಗ್ ಆಗ್ತಿದೆ, ಯಾವ್ಯಾವ್ದು ಪ್ಲೇಸ್ಮೆಂಟ್ ಇದೆ, ಅವರ ಅಫಿಷಿಯಲ್ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡ್ಬೇಕು. ಮೇಯ್ನು ನಂಬಿಕೆ ಕಳ್ಕೋಬೇಡಿ ಯಾರು ಕೂಡ.
ಇವತ್ತಲ್ಲ ನಾಳೆ ಒಂದಲ್ಲ ಒಂದ್ ಕಂಪ್ನಿಲಿ ನಿಮ್ಗೂ ಪ್ಲೇಸ್ ಆಗೇ ಆಗುತ್ತೆ. ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ.